ಎಷ್ಟು ಜಾಗ ಬೇಕೋ ಇದಕ್ಕೆ ತೆಂಗು ಸಂಬಂಧಪಟ್ಟಂತ ವಿಚಾರಗಳಿಗೆ, ತೆಂಗು ಮತ್ತು ಸಂಬಂಧಪಟ್ಟಂತ ಉಪ ಉತ್ಪನ್ನಗಳ ಸಂಸ್ಕರಣೆಗೆ ಬೇರಾಪಟ್ಟಣದಲ್ಲಿ ಏನು ಈಗ ನಾವು ಮಾವಿಗೆ ಕೊಟ್ಟಿದ್ದೀವಿ, ಅದ್ರ ಪಕ್ಕದಲ್ಲೇ ಬೇಕಂದ್ರೆ ಇನ್ನೂ 5 ಎಕರೆ ಕೊಡ್ತೀವಿ. ಅದಕ್ಕೇನು ಚಿಂತೆ ಮಾಡೋದಿಲ್ಲ. ಅದು ನನ್ನ ಕೆಲಸ ನಾನು ಮಾಡಿಸ್ಕೊಡ್ತೀನಿ. ನಾನು ಪುಸ್ತಕಗಳಿಗೆ ಹೇಳಿದೆ ನೋಡಿ, ಈಗ ಮರ ಹತ್ತು ಸಿಗಲ್ಲ, ನೀರಾಗಿಸ್ಬೇಕು ಅಂತಂದ್ರೆ ನಾವು ಬೇರೆ ಪ್ಲಾನ್ ಮಾಡಬೇಕು. ನೀರನ್ನ ಈಗ ದೊಡ್ಡ ದೊಡ್ಡ ಮರಕ್ಕಿಂತ ಹೆಚ್ಚಾಗಿ ರೈತರಿಗೆ ಹೊಸದಾಗಿ ತೆಂಗಿನ ಸಸಿನ ಒಳ್ಳೆ ಗುಣಮಟ್ಟದ ಸಸಿಗಳು, ಜಾಸ್ತಿ ರಸ ಕೊಡ್ತಕ್ಕಂಥ ಸಸಿಗಳನ್ನ ನೆಡಲು ಪ್ರಾರಂಭ ಮಾಡಬೇಕು. ಮಿಷಿನರಿ ಹೋಗೋ ತರ ಅವನ್ನ ನೆಡಬೇಕು. ಹಂಗೆ ನೆಡ್ತೀವಿ ನಾವು ರೈತರು. ನಾವೇನು ಎಕರೆ 40 ಮರ, 40 ಗಿಡ ನೆಟ್ಟು ನನಗೆ ನೆನಪು. ನಾನೇ ತೆಂಗಿನ ಸಸಿ ನೆಟ್ಟು 40 ಸಿನ 40-50 40-50 ಸುತ್ತಮುತ್ತ ಜಾಸ್ತಿ ನೆಟ್ಕೊಂಡ್ರೆ, ಯಾಕಂದ್ರೆ ನಾನು ಖುದ್ದಾಗಿ ನೆಟ್ಟಿರೋನೆ ತೆಂಗಿನ ಸಸಿನ. ಹಂಗಾಗಿ ನಾನು ದಾರ ಇಟ್ಕೊಂಡು ತೆಂಗಿನ ಸಸಿ ನೆಟ್ಟು ಈಗಾಗಲೇ 25-30 ವರ್ಷ ಆಗಿದೆ. ನನಗೆ ಅದ್ರ ಬಗ್ಗೆ ಸಾಕಷ್ಟು ಅನುಭವ ಇದೆ. ನಾನು ಕೂಡ ಒಂದು ಗುಡ್ನಾಲ್ಕು ಮದ್ದೂರಲ್ಲಿ ಎಳ್ನೀರು ಇದು ಮಾಡ್ಬೇಕು ಅಂತ ಹೇಳಿ ತಾಲೂಕು ಇದನ್ನ ತಗೊಂಡು ಅದು ಏನು ಮಾಡೋಕ್ಕಾಗಲ್ಲ, ಹಂಗೆ ಬಿಟ್ಟಿದ್ದೀನಿ, ಬಾಡಿಗೆ ಕಟ್ತಾ ಇದ್ದೀನಿ. ನೋಡೋಣ ಮುಂದೆ ಏನ್ ಮಾಡ್ಬೋದು ಅಂತ. ತಿಂಗಳಿಗೆ ಎಷ್ಟೋ ಬಾಡಿಗೆ ಕಟ್ತಾ ಇದೀನಪ್ಪ, ಅವರು ನೋಟಿಸ್ ಕೊಡ್ತಾರೆ, ಕಟ್ತಾ ಇದ್ದೀನಿ. ಯಾಕಂದ್ರೆ ಆಸೆ ಇತ್ತು ನಾವು ಏನೋ ಮಾಡ್ಬೇಕು ಅಂತ. ರೈತರ ಪರ ಕೆಲಸ ಮಾಡೋದು ಕಷ್ಟದ ಕೆಲಸ, ಅದೇಕೋ ಗೊತ್ತಾಗ್ತಲ್ಲ ನನಗೆ. ಆದ್ರೂ ಇವತ್ತು ನೀರ ವಿಚಾರದಲ್ಲಿ ನೀವೆಲ್ಲ ಮನ್ಸು ಮಾಡೋಣ. ನಾನು 100 ಭಾಗ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ. ವೈಯಕ್ತಿಕವಾಗೂ ಪ್ರಾರಂಭ ದಿನಗಳಲ್ಲಿ ಏನ್ ಖರ್ಚಾಗುತ್ತೆ ಅದೆಷ್ಟಾಗಲಿ ನಾನು ನಿಂತ್ಕೊಳ್ತೀನಿ. ಇದನ್ನ ಕಾರ್ಪೊರೇಟ್ ಲೆವೆಲ್ ತಗೊಂಡೋಗ್ಬೇಕು. ಜವಾಬ್ದಾರಿ ಕೊಟ್ಟು ನೀರ ಇಳಿಸಿ ನಾವು ಮಾಡ್ತೀವಿ ಅಂದ್ರಾಗಲ್ಲ. ನನಗೆ ಗೊತ್ತಿದೆ ಇದು ಉತ್ತಮವಾದಂತ ಮಾರುಕಟ್ಟೆ ಇದೆ. ನಾನು ಕೂಡ ನೀರನ್ನ ರೆಗ್ಯುಲರ್ ಆಗಿ ಕುಡಿತೀನಿ. ನಿಮ್ಗೆ ಗೊತ್ತಿರಲಿ, ಉಮಾ ಥಿಯೇಟರ್ ಪಕ್ಕದಲ್ಲಿ ಯಾರೋ ಒಬ್ರು ದೊಡ್ಡ ಅಂಗಡಿ ಇಟ್ಟಿದ್ದಾರೆ. ನಾನು ಹೋದ್ರೆ ರೋಡಲ್ಲಿ ಬರುವಾಗ 4 ಬಾಟಲ್ ಮನೆಗೆ ತಂದು ಫ್ರಿಜ್ನಲ್ಲಿ ಮಡಿಕೊಂಡು ಖುಷಿಯಿಂದ ಕುಡಿತೀನಿ. ಅದೊಂಥರ ಅಡಿಕ್ಷನ್ ಆಗ್ಬಿಟ್ಟಿತ್ತು ನನಗೆ. ಯಾಕಂದ್ರೆ ಇದು ನಮ್ದು ಅಂತ ಏನ್ ಭಾವನೆ ಅಂದ್ರೆ ನಮ್ದು ಅಂತ. ಪ್ರಪಂಚದಲ್ಲಿ ಅವ್ರು ಹೇಳಿದಂಗೆ ಯಾವುದೋ ಪ್ರೋಸೆಸ್ ಮಾಡದೇನೆ ಶಕ್ತಿಯಿಂದ ಉತ್ಕೃಷ್ಟವಾದಂತ ಒಂದು ಪಾನೀಯ ಕೊಡುತ್ತೆ ಅಂದ್ರೆ ಅದು ನೀರ. ಅದನ್ನ ಬಿಟ್ರೆ ಯಾವ್ದು ಆ ತರ ಫಿಲ್ಟರ್ ಹಾಕಲ್ಲ, ಏನಿಲ್ಲ. ಅದೇ ಫಿಲ್ಟರ್ ಆಗಿ ಭೂಮಿಯಿಂದ ತೆಗೆದು ಮರದಲ್ಲಿ ಬಂದು ನಮ್ಗೆ ನೀರ ಉತ್ಪತ್ತಿ ಆಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಒಳ್ಳೆ ಮಾರುಕಟ್ಟೆ ಇರ್ಬೋದು. ನಾನಂತೂ ನನ್ಗೆ ಸ್ವಲ್ಪ ಮಾಹಿತಿ ಕೊಡ್ತೆ. ಈಗ ನಾವು ಅದಕ್ಕೆ ಪ್ರವಾಸ ಮಾಡೋಣ ಅಂತ ಹೇಳಿದ್ದೀನಿ. ನಮ್ಮ ದಕ್ಷಿಣ ಭಾರತದ ಯಾವ್ಯಾವ ರಾಜ್ಯದಲ್ಲಿ ನೀರ ಉತ್ಪತ್ತಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಮಾರುಕಟ್ಟೆನ ಕಂಡುಕೊಂಡಿದ್ದಾರೆ. ಈಗ ಬೇಕಾಗಿರೋದು ಅದೇನೆ. ನಮ್ಮ ಯಜಮಾನರು ಕೇಳ್ತಾ ಇದ್ರು ರುದ್ರಪ್ಪನವ್ರು, ಯಾಕಂದ್ರೆ ನೀರ ಹಿಡಿಸ್ತೀವಿ ನಮ್ಮ ರೈತರಿಗೆ, ನಾವು ಎನ್ಕರೇಜ್ ಮಾಡೋದು ನೀರ ಕೊಡ್ತಾರೆ. ನಾನು ಪುರ್ಸಮಣಿಗೆ ಹೇಳಿದೆ, ಹೈಡ್ರಾಲಿಕ್ ಬಂದೇವೆ ಈಗ ಪುರ್ಸಮಣ, ಯಾರು ಮರ ಹತ್ಬೇಕಾಗಿಲ್ಲ. ಟ್ರರ್ ಅಂತ ನಿಂತ್ಕೊಂಡ್ರೆ ಅವನೇ ಬಟನ್ ನಿಂತ್ಕೊಂಡ್ರೆ ಮರದ ಗಂಟೆ ಹೋಯ್ತದೆ, ಮುಂದಕ್ಕೆ ಹೋಯ್ತದೆ ಎಲ್ಲ. ಇವಾಗ ಏನು ಪ್ರಾಬ್ಲಮೇ ಇಲ್ಲ. ನೀರ ಇಳಿಸೋದ್ರ ಬಗ್ಗೆ ಯಾವ ಮರ ಹತ್ತೋದು ಸಂದರ್ಭನೇ ಇಲ್ಲ. ಈಗ ನಾವು ಆ ಮಿಷಿನ್ನ ಇಲ್ಲೇ ಲೋಕದಲ್ಲಿ ಯಾರು ಹೇಳಿದ್ರೆ ಕೊಯಮತ್ತೂರಲ್ಲೋ ಇಲ್ಲೋ ಬೆಂಗಳೂರಲ್ಲೋ ಅಸೆಂಬ್ಲಿ ಮಾಡಿಕೊಡ್ತಾರೆ. ಚಕ್ರ ಇರ್ತದೆ, 1ರಿಂದ 1 ಹೋದ್ರೆ 1 ಅವರ್ 47 ಮರನ ನೀರ ಇಳಿಸ್ಬೋದು. ಇವತ್ತಲ್ಲಿ ಆಡ್ತಾ ಇದೀವಿ. ಈಗಾಗಲೇ ಈಗ ಡ್ರೋನಲ್ಲಿ ನಾವು ಇಲ್ಲಿಂದ ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಹೋಗ್ಬೋದು, ಬೆಂಗಳೂರಿಗೆ ಚನ್ನಪಟ್ಟಣಕ್ಕೆ ಹೋಗ್ಬೋದು. ಬಹುಶಃ ನನಗೆ ಅನ್ಸುತ್ತೆ ಈಗ 1-2 ವರ್ಷದಲ್ಲಿ ಬೆಂಗಳೂರು ನಮ್ಮ ಮನೆಯಿಂದ ಬಂದು ನಾನು ಇಲ್ಲೇ ಇಟ್ಕೊಂಡು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಟೆಕ್ನಾಲಜಿ ಮುಂದಿರುವಾಗ ಮರ ಹತ್ತಬೇಕಾದಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಹೈಡ್ರಾಲಿಕ್ ಸಿಸ್ಟಮ್ ಡೆವಲಪ್ ಮಾಡ್ಕೊಡುವ ರೈತರು ತಮ್ಮದೇ ಆದಂತ ರೀತಿಯಲ್ಲಿ ಮಾಡ್ಕೋಬಹುದು. ವಾಲ್ಯೂಮು ಮಾಡ್ಬೇಕು. ಇದನ್ನ ಉತ್ಪತ್ತಿ ಆದ್ಮೇಲೆ ವೈಜ್ಞಾನಿಕವಾಗಿ ಅದು 6 ತಿಂಗಳು ವರ್ಷ ಇದ್ರು ಎಕ್ಸ್ಪೈರ್ ಆಗ್ಬಾರ್ದು. ಆ ತರ ಮಾಡಿದ್ರೆ ಈಗ ಹಾಲಿನಲ್ಲಿ ನಾವು 6 ತಿಂಗಳು ಅದಕ್ಕೆ ಗೋಲ್ಡ್ ಬರುತ್ತಲ್ಲ, ನಂದಿನಿ ಗೋಲ್ಡ್ 3-4 ತಿಂಗಳಿಗೆ ಕೆಡದೇ ಇಲ್ಲ. ಅದು ನಮ್ಮನೇದು ನಾವಿದ್ರೆ ಸಂಜೆ ಮತ್ತೆ ಕೆಡುತ್ತದೆ. ನಂದಿನಿ ಟೆಕ್ನಾಲಜಿಯಲ್ಲಿ ಟೆಟ್ರಾ ಪ್ಯಾಕಲ್ಲಿ ಒಂದು 4-5 ತಯಾರು ಮಾಡಿ ಏನು ಹೊರಗಡೆ ಹೋಗೋದಕ್ಕೆ ಗಟ್ಟಿಯಾಗಿ ಅದನ್ನು ಮಾಡಿ ಇಡ್ತಾರೆ. ವೈಜ್ಞಾನಿಕವಾಗಿ ಮಾಡ್ತಾರೆ. ಹಂಗೆ ನೀರನ್ನು ಕೂಡ ವೈಜ್ಞಾನಿಕವಾಗಿ ಮಾಡಿದ್ರೆ ಸ್ಪೋರ್ಟ್ಸ್ ಮಾಡೋರಿಗೆ, ಅಥ್ಲೆಟಿಕ್ಸ್ಗಳಿಗೆ, ಆಟ ಆಡೋರಿಗೆ, ವಿದ್ಯಾರ್ಥಿಗಳಿಗೆ, ಜೊತೆಗೆ ಈಗ ಬಾಡಿ ಬಿಲ್ಡರ್ಗಳೆಲ್ಲ ಸ್ಪೆಷಲ್ ತಗೋತಾರೆ. ಬಾಡಿ ಬಿಲ್ಡರ್ ದಿನ ಬೆಳಿಗ್ಗೆ ಬೆಂಗಳೂರಲ್ಲಿ ಜಿಮ್ ಮಾಡೋರಿಗೆಲ್ಲ ಬೇರೆ ಕುಡಿತಾರೆ ಪಾನೀಯಗಳನ್ನ. ಕೃತಕವಾದಂಥವನ್ನ ಬಹಳ ಕೊಟ್ಟು ಕುಡಿತಾರೆ. ಬಹಳ ಬಂದ್ಬಿಟ್ಟಾಗ ಮಾರ್ಕೆಟ್ ಎಲ್ಲ ಕೃತಕವಾಗಿರೋನೇ. ಆದ್ರೆ ನಿಜವಾದ ಆರೋಗ್ಯಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ದೇವರೇ ಕೊಟ್ಟಂತ ಪಾನೀಯ ಅನ್ನೋದು ನೀರ. ಇದನ್ನ ಮಾರ್ಕೆಟ್ ಮಾಡೋಣ. ಇದನ್ನ ನಮ್ಮ ತಾಲೂಕು ಕಾದಿದ್ರು ಕೂಡ ತೆಂಗು ಬೆಳೆ ಬರ್ತಕ್ಕಂಥ ತಾಲೂಕು
ಅಂತ ಸಂದರ್ಭ ಬಂದ್ರೆ ನಮಗೆ ನಂಬಿಕೆ ಬಂದ್ರೆ ಜನಗಳಿಗೆ ಅಡ್ವೈಸ್ ಮಾಡಿ ಹೊಸದಾಗಿ ಏನು 2 ವರ್ಷ 3 ವರ್ಷದಲ್ಲಿ ಒಮ್ಮೆ ಕಿತ್ಕೋತಾರೆ ಅಥವಾ ಸಸಿ ಮರಗಳು ಕೊಡ್ಬೋದು. ನಾನು ಮೊನ್ನೆ ಕ್ಯಾಲ್ಕುಲೇಷನ್ ಮಾಡೋ ಪ್ರೊಫೆಸರ್ ಹೇಳಿದೆ, ನಾನು ಒಂದು 7-8 ವರ್ಷದಲ್ಲಿ ಇಸ್ರೇಲ್ಗೆ ಹೋಗಿದ್ದಾಗ ನಾವು ಹೆಂಗೆ ಒಂದು ಎಕರೆಗೆ 40 ಮರ ತೆಂಗಿನ ಮರ ಹಾಕ್ತೀವೋ ಅವರು ಹಂಗೆ ಖರ್ಜೂರದ ಮರನ ಒಂದು ಎಕರೆಗೆ 40 ಹಾಕಿದ್ರು, 40ರಿಂದ 50 ಹಾಕ್ತಾರೆ ಅಷ್ಟೇ. ಆದ್ರೆ ಒಂದು ಮರದಲ್ಲಿ ಅವತ್ತು ನನಗೆ ಅವ್ರು ಹೇಳಿದ್ದು ಕಡಿಮೆ ಅಂದ್ರೆ 10,000 ರೂಪಾಯಿ ವರ್ಷಕ್ಕೆ ಆದಾಯ ಮುಗಿತಾರೆ. ನಾನು ಬಂದು ಲೆಕ್ಕ ಮಾಡಿದ್ರೆ ನಮ್ಮ ಮರದಲ್ಲಿ ವರ್ಷಕ್ಕೆ 1,000 ಬರ್ತಿತ್ತು. ಅವತ್ತು ಲೆಕ್ಕ ನನಗೆ 800-1,000 ರೂಪಾಯಿ ಸಿಗ್ತಾ ಇತ್ತು. ಇವತ್ತು ಎಳ್ನೀರು ಕೊಟ್ರೆ ಒಂದು 2,000 ಕೊಡ್ಬೋದು, ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಹೇಳೋದೇನಂದ್ರೆ ಈಗ ಒಂದು ಮರದಲ್ಲಿ ದಿನಕ್ಕೆ 2 ಲೀಟರ್ ನಾವು ನೀರ ಇಳಿಸಿದ್ರೆ ಸಿಸ್ಟಮ್ ಮಾಡ್ಕೊಡುವ, ಏನು ಬಹಳ ಅರ್ಸಿಂಗ್ ತಗೊಂಡ್ ಬೇಡ, ಸಿಸ್ಟಮ್ ಡೆವಲಪ್ ಮಾಡ್ಸೋಣ. ಅದಕ್ಕೆ ನಾವೆಲ್ಲ ತಿಳ್ಕೊಳ್ಳೋಣ. 2 ಲೀಟರ್ ನೀರ ಇಳಿಸಿದ್ರೆ ಒಂದು ಲೀಟ್ರಿಗೆ ಮಿನಿಮಮ್ ನಾನು ಕೇಳಿದ್ರೆ ಎಷ್ಟು ಕೊಡ್ಬೋದು? 150 ರೂಪಾಯಿ ಅಂದ್ರೆ 250 ರೂಪಾಯಿ ಸರ್, 200 ಬೇಡ. ನೀವು ಧರ್ಮೇಶ್ವರ 150 ರೂಪಾಯಿ 150 ಕೊಡುವ ನಾವು, ಅವ್ರು 200 ಮಾಡ್ತಾರೆ, 300 ರೂಪಾಯಿ ಆಗ್ತದೆ. ಎಷ್ಟು ಒಂದು ದಿವಸಕ್ಕೆ ಒಂದು ಮರ 300 ಕೊಡ್ತದೆ, ವರ್ಷಕ್ಕೆ 9,000, ತಿಂಗಳಿಗೆ 9,000 ಕೊಡ್ತದೆ. ಎಷ್ಟ? 9,000. 300 ಇಂಟು 30 ದಿವಸ. ನಮೇನು ರೆಸ್ಟ್ ಇಲ್ವಲ್ಲ, ಅದಕ್ಕೆ ಮರ ಕುಂತೆ ಹಾಕ್ತೀವಿ, ಬರ್ತಾ ಇರ್ತದೆ ರಸ. ನಾವು ನೀರು ಚೆನ್ನಾಗಿ ಕಟ್ಟಿ ಚೆನ್ನಾಗಿ ಮರ ತಂಪಾಗಿ ಇಟ್ಕೊಂಡ್ರೆ ಇನ್ನೂ 60 ಲೀಟರ್ ನೀರು ರಸ ಕಟ್ತದೆ, ಅದರಲ್ಲೇನಿಲ್ಲ. ನಾವೆಲ್ಲ ಎಂಡ ಕುಡಿದಿರೋರು, ಎಂಡ ನೋಡಿರೋರು, ಎಂಡ ಇಳಿಸಿರೋರು. 10,000 ರೂಪಾಯಿ ಒಂದು ಮರಕ್ಕೆ ಬಂದ್ರೆ 4 ಲಕ್ಷ ರೂಪಾಯಿ ಒಂದು ಎಕರೆಗೆ ಒಬ್ಬ ರೈತನಿಗೆ. ಅವ್ರಿಗೆ ಕೈ ತುಂಬ ಕೆಲಸನೂ ಆಗುತ್ತೆ, ಮೈಕೈ ನೋವಾಗ್ದಂಗೆ ಬೆಳಗ್ಗೆ ಸರತನಕ ಇಳಿಸಿ ಸಂಸ್ಕರಣೆ ಮಾಡಿಕೊಡ್ತಾರೆ. ಅದಕ್ಕೊಂದು ಸೆಂಟರ್ ಮಾಡೋಣ ನಾವು. ರೈತರನ್ನೇ ಇದೆಲ್ಲ ಮಾಡಿ ಪಾಪ ಅವ್ರು ಹೇಳ್ತಿದ್ರು ಬೆಲ್ಲ ಮಾಡಿ ಅವೆಲ್ಲ ಆಗದಿರೋ ಕೆಲಸ, ಟೈಮು ಆಗುದಿಲ್ಲ. ಇದೇನಿದ್ರು ಮಾರ್ಕೆಟಿಂಗ್ ಸ್ಟ್ರಾಂಗ್ ಮಾಡಿ ಅದಕ್ಕೆ ಯಾವ್ದಾದ್ರು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಜೊತೆ ಟೈಅಪ್ ಮಾಡಿಕೊಂಡು ಇಲ್ಲ ನಾವು ಮಾಡಲೇಬೇಕು ಅಂತಂದ್ರೆ, ಇವತ್ತು ನೋಡ್ರಿ ಹಾಲು, ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಹಾಲು ಇವತ್ತು ನಮ್ಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂದ್ರೆ ಬರೀ ಹಾಲಾಗಿ ನಮ್ಗೆ ತಗೊಂಡೋಗಿ ಅವರು ಮಾರ್ಬಿಟ್ಟು ನಮ್ಗೆ ದುಡ್ಡು ಕೊಡ್ತಾ ಇದಾರೆ ಹೊರತು ಹಾಲಿನಲ್ಲಿ ಬರ್ತಕ್ಕಂಥ ಉತ್ಪನ್ನಗಳನ್ನ ಮಾಡಿದ್ರೆ ಇವತ್ತು ನಮ್ಮ ಹಾಲಿಗೆ ಇವತ್ತು 70-80 ರೂಪಾಯಿ ರೇಟ್ ಸಿಗುತ್ತೆ ಲೀಟ್ರಿಗೆ. ಅಲ್ಲಿ ಈಗ ಪ್ರೋಟೀನ್ ತೆಗಿತಾರೆ, ನೀರು ಕುಟ್ಬಿಡ್ತಾವ್ರೆ ಹಳ್ಳಕ್ಕೆ. ಹಾಲನ್ನ ಬಹಳ ಅಧ್ವಾನ ಆಗ್ತದೆ, ಪ್ರೋಸೆಸ್ ಮಾಡೋದು ಇನ್ನೂ ವೈಜ್ಞಾನಿಕವಾಗಿ ಬಹಳ ಮುಂದುವರಿಬೇಕು. ನಮ್ಮ ಡೈರಿಗಳು ಇನ್ನೂ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬರಬೇಕು. ಅದಕ್ಕೆ ಕೇಳಿದೆ ನಾನು, ಹಾಲು ಮತ್ತು ಸಕ್ಕರೆಗೆ ಒಂದು ಮಂತ್ರಿನೇ ಮಾಡಬೇಕು, ಹಾಲು ಮತ್ತು ಸಕ್ಕರೆ ನೋಡ್ಕೋಬೇಕು ಅವರು. ಹಾಲು ಮತ್ತು ಸಕ್ಕರೆ 2 ರೈತರಿಗೆ ಸಂಬಂಧಪಟ್ಟವು ಅಂತ ಮುಖ್ಯಮಂತ್ರಿ ಮೊನ್ನೆ ಆಯ್ತು ಬರೀ ಚರ್ಚೆ ಮಾಡಿ ಮೊನ್ನೆ ಹೋಗಿದ್ದೆ ಅವ್ರಿಗೆ. ಏನೋ ಕಾಲಿಗೆ ಅಗೇಟ್ ಮಾಡ್ಕೊಂಡಾಗ, ಸರ್ ಯಾವಾಗ ಹಾಲಿನ ಬೆಲೆ ಜಾಸ್ತಿ ಮಾಡ್ತೀನಿ ಅಂತ ಕೇಳಕ್ ಹೋಗಿದ್ದೆ. ಏನೋ ಮಾಡ್ತೀನಿ ಈಗ ಅಂತ ಹೇಳ್ತಾ ಇದ್ದಾರೆ, ಸಪ್ರೇಟ್ ಇಶ್ಯೂ. ಈಗ ನಾನು ಹೇಳೋದು 10,000 ರೂಪಾಯಿ ಒಂದು ಎಕರೆಗೆ ನಮ್ಮ ನೀರಾದಲ್ಲಿ ಉತ್ಪತ್ತಿ ಬರುತ್ತೆ ಅನ್ನೋ ಒಂದು ನಂಬಿಕೆನ ನಾವು ರೈತರು ಕೊಡಬೇಕು. ಮಾರ್ಕೆಟಿಂಗ್ ಮಾಡಬೇಕು, ಮಾರ್ಕೆಟಿಂಗ್ ಸ್ಟ್ರಾಂಗ್ ಮಾಡಿ, ಮತ್ತೆ ಅದರ ಸೆಲ್ಫ್ ಲೈಫು ನೀರ ಯಾವುದೇ ರೀತಿಯ 3 ಲೀಟರ್ ಕೆಡಬಾರ್ದು ಅನ್ನೋ ಥರ ನಾವು ಮಾಡಿದ್ರೆ ಎಷ್ಟು ಬೇಕಾದ್ರೂ ವಾಲ್ಯೂಮ್ ಮಾಡಿ ಇಟ್ಕೊಂಡು ಅದನ್ನ ಡಮ್ ಅಂತ ಮಾರ್ಕೆಟ್ ಮಾಡ್ಬೋದು. ಯಾವಾಗ ಈಗ ಬೇಸಿಗೆ ಬಂತು, ಏನ್ ಕೊಟ್ಟರು ದಾಹ ಜನ ಕುಡಿತಾರೆ. ನಾವು ನೀರನ್ನ ಇಂಟರ್ನ್ಯಾಷನಲ್ ಲೆವೆಲ್ ಮಾರ್ಕೆಟ್ ಮಾಡಲಿಕ್ಕೆ ಈ ಪಾನೀಯದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಯಾರಾದ್ರೂ ಬ್ರ್ಯಾಂಡ್ ಅಂಬಾಸಿಡರ್ ತರೋಣ, ಸಿನಿಮಾ ನಟರಿಗಳನ್ನ ಕೊಡ್ರಪ್ಪ ಇದಕ್ಕೆ ಯಾರಾದ್ರೂ ಪ್ರಚಾರ ಕೊಡಿ ಅಂತ. ಇದನ್ನ ಒಳ್ಳೆಯ ಬ್ರ್ಯಾಂಡ್ ಮಾಡಿದ್ರೆ ನಮ್ಮ ರೈತ ಸಮುದಾಯಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ನೀರಾವರಿ ನಮ್ಮಂತ ತಾಲೂಕುಗಳಿಗೆ ಅನುಕೂಲ ಆಗುತ್ತೆ. ಈಗ ಶಿವರಾಜ್ ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಹಾಲಿನ ಬಗ್ಗೆ ಒಂದಷ್ಟು ಪ್ರಚಾರ ಮಾಡಿದ್ರು ಅಂತಂದ್ರೆ ನೀರನ್ನು ರೈತರ ಪರ. ಯಾರಾದ್ರೂ ದೊಡ್ಡ ಡಾಕ್ಟರ್ ಹೇಳಿ ಏನು ಒಂದು ನಿಮಿಷ ಇದಕ್ಕೆ ಪ್ರಚಾರ ಮಾಡ್ಬೋದು. ಆಮೇಲೆ ದೊಡ್ಡ ಕಂಪ್ನಿಗಳು ಟೈಅಪ್ ಮಾಡ್ಬೋದು. ಪುರುಷಮ್ಮನ ಒಳ್ಳೆ ಐಡಿಯಾ ಕೊಟ್ಟರು. ಈಗ ಹಾಲು ಮಾರೋದ್ರಲ್ಲಿ ಇನ್ನೂ ಮಾರಿಸ್ಬೋದು. ಮಾರ್ಕೆಟಿಂಗ್ ಬಗ್ಗೆ ನಾವು ಇದನ್ನ ನಮ್ಮ ಲೋಕಲ್ ಅಲ್ಲದೆ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಹೋದ್ರೆ ಇದ್ರ ಬೆಲೆ ಏನ್ ಬೇಕಾದ್ರೆ ಆಗ್ತದೆ. ಯಾಕಂದ್ರೆ ಇಂಥ ಅದ್ಭುತವಾದಂಥ ಒಂದು ಪಾನೀಯ ಪ್ರಪಂಚದಲ್ಲಿ ನೈಸರ್ಗಿಕವಾಗಿ ಮರದಿಂದ ಬರ್ತಕ್ಕಂಥ ಪಾನೀಯ ಯಾವುದೂ ಇಲ್ಲ. ಮಿಕ್ಕದೆಲ್ಲ ಫಿಲ್ಟರ್ ಮಾಡಬೇಕು, ಸಕ್ಕರೆ ಹಾಕ್ಬೇಕು, ಉಪ್ಪು ಹಾಕ್ಬೇಕು, ಬೇರೆ ಏನಾದ್ರು ಬೆರೆಸ್ಬೇಕು, ಕುಡಿಬೇಕು ಅಲ್ವೇ. ಹಾಗಾಗಿ ಇದಕ್ಕೆ
ಒಳ್ಳೆ ಮುಹೂರ್ತ. ಇವತ್ತು ನೀವೆಲ್ಲ ಸೇರ್ಕೊಂಡು ಇದಕ್ಕೆ ಸಾಕ್ಷಿ ಕಳಿಸ್ಕೊಂಡು ಇಷ್ಟು ಕುಂತ್ಕೊಂಡು ಚರ್ಚೆ ಮಾಡಿ ಗಂಭೀರ ವಿಚಾರ ತಗೊಂಡಿದ್ದೀರಿ. ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿದ್ದೀನಿ. ಹೇಳಿದ್ದೀನಿ ಪುರುಷಮ್ಮನಿಗೆ ಮುಂದುವಾರದಿಂದ ಟೂರ್ ಫಿಕ್ಸ್ ಮಾಡಿ ಎಲ್ಲರೂ ಹೋಗೋಣ. ಎಲ್ಲೆಲ್ಲಿ ನೀರ ಇಳಿಸ್ತಾ ಇದ್ದಾರೆ ಒಂದು ತೋಟಗಾರಿಕೆ ಹೋಗಿ ಆ ಒಂದು ವಿಜ್ಞಾನಿಗಳ ಸಹಾಯ ತಗೊಳ್ಳ. ಮಾರ್ಕೆಟಿಂಗ್ ಬಗ್ಗೆ ನಾನು ಪ್ಲಾನ್ ಮಾಡ್ತೀನಿ, ಏನ್ ಮಾಡ್ಬೋದು ಇದನ್ನ ಮಾರ್ಕೆಟ್ನ ಏನ್ ಮಾಡ್ಬೋದು ಅಂತ. ಮೇಲಿಂಗ್ ಸೆಂಟ್ರು ಬೇರೆಪಟ್ಟಣೆ ಮಾಡ್ಕೊಳ್ವಾ. ಯಾಕಂದ್ರೆ ನಮ್ಮ ಸರ್ಕಾರಿ ಜಾಗ ಇದೆ, ತೋಟಗಾರಿಕೆ ಪ್ರದೇಶ ಅದೇ ತೋಟಗಾರಿಕೆ ಇಲಾಖೆಯವರು ಒಂದಷ್ಟು ಜಾಗ ಬಿಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರದಲ್ಲಿ ನಾನು ಗ್ರಾಂಟ್ ತಗೊಂಡ್ಬರ್ತೀನಿ, ಅದು ಗ್ರಾಂಟ್ ಕೊಡಿಸ್ತೀನಿ. ಇದೊಂದು ಪ್ರಾಯೋಗಿಕವಾಗಿ ನಮ್ಮ ತಾಲೂಕಿಗೆ ಮಾದರಿ ಆಗ್ಬೇಕು, ಮಾಸ್ ಪ್ರೊಡಕ್ಷನ್ ಆಗ್ಬೇಕು. ಯಾರಿಗಾದ್ರೂ ನಾವು ಇಂಟರ್ನ್ಯಾಷನಲ್ ಬ್ರ್ಯಾಂಡಿಂಗ್ ಮಾತಾಡಿದ್ರೆ ಅವ್ರಿಗೆ ಜಾಸ್ತಿ ಬೇಕು, ಪ್ರೊಡಕ್ಷನ್ ಜಾಸ್ತಿ ಇದ್ರೆ ಅವರು ಮಾರ್ಕೆಟಿಂಗ್ ಮಾಡ್ತಾರೆ. ಅದೆಲ್ಲ ಕುಂತು ಚರ್ಚೆ ಮಾಡಿ ಆಗು ಹೋಗೋದ್ರ ಬಗ್ಗೆ, ಎಕನಾಮಿಕ್ಸ್ ಬಗ್ಗೆ ಏನಾಗ್ಬೋದು, ರೈತರಿಗೆ ಇಲ್ಲಿ ಜಾಸ್ತಿ ತೊಂದರೆ ಕೊಡ್ಬಾರ್ದು. ಹೆಂಗೆ ನಮ್ಮ ರೈತ ಇವತ್ತು ಹಾಲು ಕರೆದು ಹಾಲು ಡೈರಿಗೆ ಹಾಕ್ತಾರೋ ಅದೇ ರೀತಿ ಇವರು ನೀರ ತೆಗೆದು ನೀರ ಕೊಡೋದು ಆಗ್ಬೇಕು. ಅದ್ರ ಮೇಲೆ ಒಂದು ಹೆಜ್ಜೆನೂ ಅವ್ರಿಗೆ ನಾವು ತಾಪತ್ರೆ ಕೊಡಬಾರ್ದು. ನೀರಾದೇನು ನೀರು ಮಿಕ್ಸ್ ಮಾಡಿ ಅಂತ ಹೇಳಿ ಅದು ಹೇಳ್ದೇನೆ ಕ್ವಾಲಿಟಿ ನೀರ ಕೊಟ್ಟು ಅದನ್ನ ಮಿಕ್ಕು ಸಂಸ್ಕರಣೆ ಮಾಡ್ತಕ್ಕಂಥದ್ದೇ ಈ FPOಗಳವ್ರೆ ಇವ್ರು ನೋಡ್ಕೊತಾರೆ. FPOದವ್ರು ಇವ್ರ ಜವಾಬ್ದಾರಿ, ಇವ್ರ ಅದನ್ನ ತರದಂತ. ಅದಕ್ಕೆ ನಾನು ಹಣಕಾಸು ಸಪೋರ್ಟ್ ಬೇಕಾ, ಗೌರ್ಮೆಂಟ್ ಸಪೋರ್ಟ್ ಬೇಕಾ, ಏನಾದ್ರು ಕಾನೂನಲ್ಲಿ ಏನಾದ್ರು ಬದಲಾವಣೆ ತರಬೇಕಾ, ಅದೆಲ್ಲ ವಿಚಾರಗಳನ್ನ ನಾನು ಸರ್ಕಾರದ ಭಾಗವಾಗಿ ನಿಮ್ಮ ಜೊತೆಲಿ ನಿಂತು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದರಿಂದ ಇವತ್ತಿನ ಚಾಲನೆ ಕೊಡೋಣ. ಮುಂದುವರ ಹೊಸ ಮಾಡೋರಿಗೆಲ್ಲ ನೀವೆಲ್ಲ ತೀರ್ಮಾನ ಮಾಡಿ ಹೇಳಿದ್ರೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ನೀವು ದಾರಿ ತೋರಿಸಿದ್ರೆ ನಾನು ಮುಂದೆ ಬರ್ತೀನಿ. ಅದಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋಣ. ಪ್ರಾರಂಭಿಕವಾಗಿ ಎಷ್ಟಾದ್ರೂ ಸಣ್ಣ ಪುಟ್ಟ ದುಡ್ಡೆಲ್ಲ ಖರ್ಚಾದ್ರೆ ನಾನೇ ವೈಯಕ್ತಿಕವಾಗಿ ಬರೆಸ್ತೀನಿ. ಇದು ರೈತರ ಪರವಾದಂತ ಕೆಲಸ, ನಮ್ ಕೆಲಸ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಹೊಂದಿಸ್ತಾ